ನಮಸ್ಕಾರ ವೀಕ್ಷಕರೇ, ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು CS ಸುಧೀರ್. ನಮಗೆಲ್ಲ ಮನೆ ಕೊಂಡ್ಕೊಂಡಾದ್ಮೇಲೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಅದಕ್ಕೆ ಒಂದು ಭಾಳ ದೊಡ್ಡ ಕಾರಣ ಏನಪ್ಪ ಅಂದರೆ ಹೋಮ್ ಲೋನ್. ಎಷ್ಟೋ ಜನ ಹೋಮ್ ಲೋನ್ ತಗೊಳ್ಳುವಾಗ ತಪ್ಪು ಮಾಡಿಬಿಟ್ಟು ಹೋಮ್ ಲೋನ್ ತಗೊಳ್ತಾರೆ, ಹೈ ಇಂಟ್ರೆಸ್ಟ್ ರೇಟು ಅಥವಾ ಇನ್ನೇನೋ ಮೋಸ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಅವರು ಮನೆ ಕೊಂಡ್ಕೊಂಡ್ರೂ ಕೂಡ ಮನೇಲಿ ನೆಮ್ಮದಿ ಇರಲ್ಲ. ಅಥವಾ ಇನ್ನೊಂದಷ್ಟು ಜನಕ್ಕೆ ಮನೆ ಕೊಂಡ್ಕೊಳ್ಳುವಾಗ ದೊಡ್ಡ ಬ್ಯಾರಿಯರ್ ಬರೋದು ವಿಲನ್ ಬಂದಂಗೆ ಹೋಮ್ ಲೋನು. ಯಾಕಂದರೆ ಹೋಮ್ ಲೋನ್ ಅವ್ರಿಗೆ ಸಿಗೋದೇ ಇಲ್ಲ, ಹೋಮ್ ಲೋನ್ ಸ್ಯಾಂಕ್ಷನ್ ಆಗಲ್ಲ, ಇನ್ನೇನೇನೋ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನೀವು ಮನೆ ಕೊಂಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದು, ನಿಮಗೆ ಹೋಮ್ ಲೋನ್ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಏನೇನು ಪ್ರಿಕಾಷನ್ಸ್ನ ತೊಗೊಳ್ಬೇಕು, ನೀವು ಹ್ಯಾಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಒಂದು, ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಡಾಕ್ಯುಮೆಂಟೇಷನ್ನು, ಇದು ಬಹಳ ಇಂಪಾರ್ಟೆಂಟು. ಎಷ್ಟೋ ಜನ ಇದ್ರ ಕಡೆ ಗಮನನೇ ಕೊಡಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮಗೆ ಹೋಮ್ ಲೋನಿಗೆ ಬೇಕಾಗಿರೋ ಎಲಿಜಿಬಿಲಿಟಿ ನಿಮ್ಮ ಹತ್ರ ಇಲ್ಲ ಅಂದರೆ ನಾಳೆ ನೀವು ಹೋಮ್ ಲೋನ್ ತೊಗೊಳಕ್ಕೆ ಹೋದಾಗ ನಿಮಗೆ ಬ್ಯಾಂಕ್ನವರು ಸರ್ ನಿಮ್ಗೆ ಹೋಮ್ ಲೋನ್ ಕೊಡೋಕ್ಕಾಗಲ್ಲ ಅಂತಾರೆ. ಅವಾಗೇನು ಮಾಡ್ತೀರಿ? ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೀವು ಮನೆ ಕೊಂಡ್ಕೊಳ್ಳೋಕ್ಕೆ 1 ವರ್ಷ ಮೊದಲೇ ಒಂಚೂರು ಚೆಕ್ ಮಾಡ್ಕೊಳ್ಳಿ. ಇವೆಲ್ಲ ಭಾಳ ಇಂಪಾರ್ಟೆಂಟು. ನಾವು ಕಾರ್ ಕೊಂಡಕ್ಕೆ ಇನ್ನೂ 1 ವರ್ಷ ಇದೆ ಅಂದರೆ ಹೋಗಿ ಟೆಸ್ಟ್ ಡ್ರೈವ್ ತೊಗೊಳಕ್ಕೆ ಶುರು ಮಾಡ್ತೀವಿ. ಯಾಕೆ ಹೋಮ್ ಲೋನ್ ತೊಗೊಳಕ್ಕೆ 1 ವರ್ಷ ಇದ್ದಾಗನೇ ಹೋಗಿ ಎಲಿಜಿಬಿಲಿಟಿ ಚೆಕ್ ಮಾಡಲ್ಲ? ಯಾಕಂದರೆ ನೀವು ನಾಳೆ ಹೋಗ್ಬಿಟ್ಟು ಮಕ್ಕಳನ್ನ, ವೈಫ್ನ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಅಮ್ಮನ ಕರ್ಕೊಂಡೋಗಿ ಇದೇ ಮನೆ ನಾವು ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಹೇಗಿದೆ ಮನೆ ಅಂತೆಲ್ಲ ನೋಡಿಬಿಟ್ಟು ಸೈಟ್ ವಿಸಿಟ್ ಮಾಡ್ಕೊಂಬರ್ತೀರಿ. ಆಮೇಲೆ ಬ್ಯಾಂಕಿಗೆ ಹೋದಾಗ ಗೊತ್ತಾಗುತ್ತೆ ನಿಮಗೆ ಹೋಮ್ ಲೋನ್ ಸಿಗಲ್ಲ ಅಂತ. ಆವಾಗ ನಿಮಗೆ ನಿಮ್ಮ ಕನಸಿಗೆ ತಣ್ಣೀರು ಹತ್ತಂಗಾಗುತ್ತೆ. ಅದು ನಿಮ್ಮ ಕನಸನ್ನು ಹಾಳು ಮಾಡುತ್ತೆ. ಹಾಗಾಗಬಾರ್ದು ಅಂದರೆ ನೀವು ಮನೆ ಕೊಂಡ್ಕೊಳ್ಳೋಕೆ 1 ವರ್ಷ ಇದ್ದಾಗನೇ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಎಲಿಜಿಬಿಲಿಟಿ ಇದೆಯಾ ಅಂತ. ಎರಡನೇದು, ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದು ನೀವು ಹಿಂದೆ ಯಾವಾಗಲೂ ಕ್ರೆಡಿಟ್ ಕಾರ್ಡ್ ತೊಗೊಂಡು ರೀಪೇಮೆಂಟ್ ಆನ್ ಟೈಮ್ ಮಾಡದೇ ಇದ್ದರೆ ಅಥವಾ ಇನ್ಯಾವುದೋ ಸಾಲ ತೊಗೊಂಡು ರೀಪೇಮೆಂಟ್ ಮಾಡದೇ ಇದ್ದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಹಾಳಾಗಿರುತ್ತೆ. ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ನಿಮಗೆ ಬ್ಯಾಂಕಲ್ಲಿ ಹೋಮ್ ಲೋನ್ ಕೊಡಲ್ಲ. ಸೊ ಅದನ್ನು ಚೆಕ್ ಮಾಡಿಕೊಂಡು ಒಂದು ವೇಳೆ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಹೋಮ್ ಲೋನ್ ತಗೊಳ್ಳುವಾಗ ಹೋಮ್ ಲೋನ್ನ ಟೆನ್ಯೂರ್ ಮತ್ತು ಅದರ ಲೋನ್ ಅಮೌಂಟು ಭಾಳ ಮುಖ್ಯ ಆಗುತ್ತೆ. ಎಷ್ಟು ಲೋನ್ ಅಮೌಂಟ್ ಬೇಕು? ನೀವು 75% ಅಂದರೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ, ಮನೆಯ ವ್ಯಾಲ್ಯೂನ 75%ಗಿಂತ ಜಾಸ್ತಿ ಹೋಮ್ ಲೋನ್ ತಗೊಳ್ಳೋದು ಸೂಕ್ತ ಅಲ್ಲ. ಆಮೇಲೆ ಮ್ಯಾಕ್ಸಿಮಮ್ 20 ವರ್ಷ ಟೆನ್ಯೂರ್ ತಗೊಳ್ಳಿ, ಸಾಧ್ಯವಾದರೆ 15 ವರ್ಷ ತಗೊಳ್ಳಿ, ಇನ್ನೂ ಒಳ್ಳೆಯದು ಅಂದರೆ 10 ವರ್ಷ ತಗೊಳ್ಳಿ. ಯಾಕಂದರೆ ನಿಮಗೆ ಟೆನ್ಯೂರ್ ಕಡಿಮೆ ಇದ್ದಂಗೂ ನಿಮ್ಮ ಇಂಟ್ರೆಸ್ಟ್ ಬರ್ಡನ್ ಕಡಿಮೆ ಆಗುತ್ತೆ. ಅದು ನಿಮ್ಮ ಏಜ್ ಜಾಸ್ತಿ ಇದೆ ಅಂದರೆ ಕಡಿಮೆ ಟೆನ್ಯೂರ್ ತಗೊಳ್ಳಿ. ಯಾಕಂದರೆ ನೀವು ಭಾಳಷ್ಟು ಟೈಮ್ ಕಟ್ಟೋಕ್ಕಾಗಲ್ಲ. 50 ವರ್ಷ ಆದಮೇಲೆ ನಿಮ್ಮದೇ ಬೇರೆ ಬೇರೆ ಎಕ್ಸ್ಪೆನ್ಸಸ್ ಇರುತ್ತೆ. ಆವಾಗ ನಿಮ್ಮದು ಹೋಮ್ ಲೋನ್ ರನ್ನಿಂಗ್ ಇದ್ದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕಡಿಮೆ ಮಾಡಿ. ಆಮೇಲೆ ಹೋಮ್ ಲೋನ್ ಇಂಟ್ರೆಸ್ಟ್ ರೇಟು ಬ್ಯಾಂಕಿಂದ ಬ್ಯಾಂಕಿಗೆ ವೆರಿ ಆಗುತ್ತೆ. ಸುಮಾರು 9.3, 9.4%ಇಂದ 12, 13, 14%ಗೂ ಹೋಮ್ ಲೋನ್ ಕೊಡ್ತಾರೆ. ಜನ ಕೆಲವು ಬ್ಯಾಂಕಲ್ಲಿ ಇವತ್ತು ಹೋಮ್ ಲೋನ್ ಹೆಸರಲ್ಲಿ ಹಗಲು ದರೋಡೆ ಮಾಡ್ತಾರೆ. ಕೆಲವರಿಗೆ ಪಾಪ ನಿಮ್ಗೆ ಸಿಗಲ್ಲ ಅನ್ನೋ ಒಂದು ಕಾರಣದಿಂದ ನಿಮ್ಮ ಸಿಬಿಲ್ ಸ್ಕೋರ್, ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ ಅಂತನೋ ಅಥವಾ ನಿಮಗೆ ಎಲಿಜಿಬಿಲಿಟಿ ಕಡಿಮೆ ಇದೆ ಅಂತನೋ ಹೇಳಿಬಿಟ್ಟು ನಿಮ್ಮನ್ನು ದರೋಡೆ ಮಾಡ್ತಾರೆ. ಹಾಗಾಗಬಾರ್ದು ಅಂದರೆ ದಯವಿಟ್ಟು ಇನ್ನು ಮುಂದೆ ಇಂಟ್ರೆಸ್ಟ್ ರೇಟ್ನ ಚೆಕ್ ಮಾಡಿ, ನೆಗೋಷಿಯೇಟ್ ಮಾಡಿ, ನಿಮ್ಮ ಎಲಿಜಿಬಿಲಿಟಿಗೆ ಸೂಕ್ತವಾಗಿ ಇದು ಮಾಡಿ. ಇಲ್ಲಾಂದರೆ ನೀವು ಡಿಲೇ ಮಾಡಿ. ಬೇಕಾದ್ರೆ 2 ವರ್ಷ ಬಿಟ್ಟು ಎಲ್ಲ ಈ ಗ್ಯಾಪ್ಸ್ ಏನೇನಿದ್ದಾವೆ, ಎಲಿಜಿಬಿಲಿಟಿ, ಕ್ರೆಡಿಟ್ ಸ್ಕೋರ್, ಇದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಆಮೇಲೆ ಹೋಮ್ ಲೋನ್ಗೆ ಅಪ್ಲೈ ಮಾಡಿ. ಬರೀ ಜಾಸ್ತಿ ಇಂಟ್ರೆಸ್ಟ್ ಕಟ್ಟೋಕೋಬೇಡಿ. ಯಾಕಂದರೆ ಹೋಮ್ ಲೋನು ದೊಡ್ಡ ಅಮೌಂಟು, 50 ಲಕ್ಷ, 1 ಕೋಟಿ ತಗೋತೀವಿ, ಅವಾಗ ನಿಮ್ಗೆ ಲಾಸ್ ಆಗುತ್ತೆ. ಹಾಗೆ ಮಾಡಬೇಡಿ. ಆಮೇಲೆ EMI ಪೇಮೆಂಟು ಮತ್ತು ಪ್ರೀ EMI ಪೇಮೆಂಟ್ ಅಂದರೆ ಮನೆ ನಿಮಗೆ ಪೊಸೆಷನ್ ಸಿಗೋಕ್ಕೂ ಮೊದಲು ಪ್ರೀ EMI ಪೇಮೆಂಟ್ ಇರುತ್ತೆ, ಆಮೇಲೆ EMI ಪೇಮೆಂಟ್ ಇರುತ್ತೆ. ಅದಕ್ಕೆ ನಿಮ್ಮ ಪ್ರತಿ ತಿಂಗಳ ಆದಾಯ ಸರಿಯಾಗತ್ತಾ, ಸಾಕಾಗತ್ತಾ? ಯಾಕಂದರೆ ನಿಮ್ಮ ಪ್ರತಿ ತಿಂಗಳ ಆದಾಯದ 40-50%ಗಿಂತ ಜಾಸ್ತಿ ನಿಮ್ಮ EMI ಇರಬಾರ್ದು. ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಗೆ ಕಷ್ಟ ಆಗುತ್ತೆ ಪೇಮೆಂಟ್ ಮಾಡೋಕ್ಕೆ. ಆಮೇಲೆ ನಿಮ್ಮ ಪ್ರೀ ಪೇಮೆಂಟ್ ಆಫ್ ಹೋಮ್ ಲೋನು, ನೀವು ದುಡ್ಡು ಯಾವಾಗನಾದ್ರು ಸಿಕ್ಕಿದ್ರೆ, 1 ಲಕ್ಷ 2 ಲಕ್ಷ ಸಿಕ್ಕಿದ್ರೆ ದಯವಿಟ್ಟು ಪ್ರೀ ಪೇಮೆಂಟ್ ಮಾಡಿ ನಿಮ್ಮ ಬರ್ಡನ್ನ ಕಡಿಮೆ ಮಾಡ್ಕೊಳ್ಳಿ. ಆವಾಗ ಬೇಗ ಹೋಮ್ ಲೋನ್ ಕ್ಲೋಸ್ ಮಾಡೋಕ್ಕಾಗತ್ತೆ. ಒಂದು ವೇಳೆ ಅದಾದಮೇಲೂ ದುಡ್ಡು ಬೇಕು ಅಂದರೆ ನೀವು ಟಾಪ್ ಅಪ್ ಲೋನ್ ತೊಗೊಂಡು ಬೇರೆ ಏನಕ್ಕಾದ್ರೂ ಎಕ್ಸ್ಪೆನ್ಸ್ ಮಾಡ್ಬೋದು. ಆದರೆ ನೀವು ದಯವಿಟ್ಟು ಪ್ರೀ ಪೇಮೆಂಟ್ ಮಾಡೋದನ್ನ ಡೆವಲಪ್ ಮಾಡ್ಕೊಳ್ಳಿ. ಆಮೇಲೆ ಹೋಮ್ ಲೋನಲ್ಲಿ ಸಿಕ್ಕಾಬಟ್ಟೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಟ್ಯಾಕ್ಸ್ ಸೇವಿಂಗ್ ಮಾಡಿ. ಸೊ ಇದಿಷ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆ ಹೋಮ್ ಲೋನ್ ಸಿಗುತ್ತೆ. ನಿಮಗೆ ಹೋಮ್ ಲೋನ್ ತೊಗೊಳ್ಳೋಕ್ಕೆ ಏನೇ ಮಾಹಿತಿ, ಸಲಹೆ ಬೇಕಾಗಿದ್ದರೂ
ಅಥವಾ ನಿಮ್ಗೆ ಹೋಮ್ ಲೋನ್ ಬೇಕಾಗಿದ್ದರೆ, ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಬಗ್ಗೆ ಗೈಡೆನ್ಸ್ ಬೇಕಾಗಿದ್ದರೆ, ಅಥವಾ ನಿಮಗೆ ಬೇರೆ ಯಾವುದಾದ್ರು ಲೋನ್ ಬೇಕಾಗಿದ್ದರೆ ನಮ್ಮ IndianMoney.com ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ 02261816111 ಒಂದು ಮಿಸ್ಡ್ ಕಾಲ್ ಕೊಡಿ. ನಾವು ಕಾಲ್ ಮಾಡ್ತೀವಿ, ಸರಿಯಾದ ಮಾಹಿತಿ ಕೊಡ್ತೀವಿ, ಒಳ್ಳೆ ನಿರ್ಧಾರ ತಗೊಳಕ್ಕೆ ಹೆಲ್ಪ್ ಮಾಡ್ತೀವಿ. ಹಾಗೆಯೇ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ, ನಮ್ಮ ಇಂಡಿಯನ್ ಮನಿ ಮೊಬೈಲ್ ಆ್ಯಪ್ನ ಕೂಡ ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.